ಎಸ್ ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರ ಮೇಲೆ ಪೊಲೀಸರು ಕಣ್ಣನ್ನ ಇಟ್ಟಿದ್ದಾರೆ. 200ಕ್ಕೂ ಅಧಿಕ ವಿದೇಶಿ ಪ್ರಜೆಗಳಿಗೆ ಪೊಲೀಸರಿಂದ ಗೇಟ್ ಪಾಸ್ ಸಿಕ್ಕಿದೆ. ಕಮಿಷನರ್ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದು. ಸಿಸಿಬಿ ಮತ್ತು 11 ಡಿಸಿಪಿ ವ್ಯಾಪ್ತಿಯ ಪೊಲೀಸರ ಜೊತೆ ಕಾರ್ಯಾಚರಣೆ ಆಗಿರೋದು. ಒಂದೇ ದಿನದಲ್ಲಿ 100ಕ್ಕೂ ಅಧಿಕ ಅಕ್ರಮ ವಲಸಿಗರ ಪತ್ತೆ ಕಾರ್ಯ ಆಗಿದೆ. ನಗರದಾದ್ಯಂತ 200ಕ್ಕೂ ಹೆಚ್ಚು ಅಕ್ರಮವಾಗಿ ವಾಸ ಮಾಡಿದವರು ಪತ್ತೆ ಆಗಿದ್ದಾರೆ. ಅಕ್ರಮವಾಗಿ ವಾಸಿಸುತ್ತಿದ್ದವರನ್ನ FRROಗೆ ವಶಕ್ಕೆ ನೀಡಿದ್ದಾರೆ ಪೊಲೀಸರು. ಅಕ್ರಮವಾಗಿ ವಾಸಿಸುತ್ತಿದ್ದವರಲ್ಲಿ ಬಾಂಗ್ಲಾದೇಶದ ಜನರೇ ಹೆಚ್ಚಾಗಿದ್ದಾರೆ. ಆಧಾರ್ ಕಾರ್ಡ್ ಸೇರಿ ಸ್ಥಳೀಯ ದಾಖಲೆ ಕೂಡ ಪತ್ತೆಯಾಗಿದೆ. ಎಸ್, ಈಗ ಬೆಂಗಳೂರಲ್ಲಿ ಅಕ್ರಮ ವಲಸಿಗರದು ಬಹಳಷ್ಟು ಜಾಸ್ತಿ ಆಗಿತ್ತು. ಅಕ್ರಮ ವಲಸಿಗರು ಆಲ್ರೆಡಿ ಎಲ್ರಿಗೂ ಗೊತ್ತಿತ್ತು, ಬಾಂಗ್ಲಾದೇಶದಿಂದಲೇ ಹೆಚ್ಚಿಗೆ ಜನ ವಲಸಿಗರು ಬಂದಿದ್ದಾರೆ ಅಂತ. ಅವರು ಅಕ್ರಮವಾಗಿ ಇಲ್ಲಿ ವಾಸವನ್ನ ಮಾಡ್ತಿದ್ದಾರೆ. ಇದೀಗ 200ಕ್ಕೂ ಅಧಿಕ ವಿದೇಶಿ ಪ್ರಜೆಗಳಿಗೆ ಪೊಲೀಸರು ಗೇಟ್ ಪಾಸ್ ಅನ್ನು ನೀಡಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿರೋದು. ಸಿಸಿಬಿ ಮತ್ತು 11 ಡಿಸಿಪಿ ವ್ಯಾಪ್ತಿಯ ಪೊಲೀಸರ ಜೊತೆ ಕಾರ್ಯಾಚರಣೆ ನಡೆದಿರೋದು. ಒಂದೇ ದಿನದಲ್ಲಿ 100ಕ್ಕೂ ಅಧಿಕ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಿದ್ದಾರೆ. ನಗರದಾದ್ಯಂತ 200ಕ್ಕೂ ಹೆಚ್ಚು ಅಕ್ರಮವಾಗಿ ವಾಸ ಮಾಡುತ್ತಿದ್ದವರ ಪತ್ತೆ ಆಗಿದೆ. ಇನ್ನು ಅಕ್ರಮವಾಗಿ ವಾಸಿಸುತ್ತಿದ್ದವರನ್ನ FRRO ವಶಕ್ಕೆ ನೀಡಿದ್ದಾರೆ ಪೊಲೀಸರು. ಅಕ್ರಮವಾಗಿ ವಾಸಿಸುತ್ತಿದ್ದವರಲ್ಲಿ ಬಾಂಗ್ಲಾದೇಶದ ಜನರೇ ಹೆಚ್ಚಾಗಿದ್ದಾರೆ. ಇನ್ನು ಈ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇವರು ಅಕ್ರಮ ವಲಸೆ ಅಲ್ಲದೆ ಇವರು ಆಧಾರ್ ಕಾರ್ಡ್ ಅನ್ನ ಕೂಡ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದಾರೆ. ಆಧಾರ್ ಕಾರ್ಡ್ ಸೇರಿ ಸ್ಥಳೀಯ ದಾಖಲೆಗಳು ಕೂಡ ಪತ್ತೆ ಆಗಿದ್ದಾವೆ.